Together, we call it as the ninja crew. Okay. So there is a lot of spillover work. There is edit changes and stuff like that. So we contributed to all of it. ಸೊ ಈಗ ಕೃಷ್ಣನ ಬರದೆ ಸಾಂಗ್ಗೆ ಸಿಗ್ತಿರುವಂಥ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? No, I mean it is again it is for we are doing it back to our community. This is coming from our group. This is coming in, and then the song is in Kannada and with hip hop and rap in the end coming in. And it's a very unique take. Right? It's a very contemporary. Even though it can connect with this current age. My daughter is 12 years old. She's been humming the same song, without even realizing. Watching it in the loop, the kids are getting excited because there is a hook to it. I think both the music director and then the singer, the entire team of music, they have also done, because that's an inspiration for our visuals also. When we started, the only thing we received from the team is only the song. Okay. And then the song itself was so amazing, and we needed to make the visuals to support that, and then so that it can elevate the entire experience. Yeah, it's a great experience. ನೈಸ್. ಈ ಸಾಂಗ್ ಈ ಮಟ್ಟಿಗೆ ಗೆಲುವಿಗೆ ಕಾರಣ ಅದರ ಕಾನ್ಸೆಪ್ಟ್ ಆಕ್ಚುಲಾಗಿ ಸುನೀತ್ ಶೆಟ್ಟಿ ಅವರ ತುಂಬಾ ಒಳ್ಳೆ ಪ್ರಯೋಗ ಮತ್ತು ಪ್ರಯತ್ನ ಕೂಡ. ಸೊ ಹೆಂಗ್ ಬಂದು ಥಾಟ್ ಇದನ್ನ ಕೃಷ್ಣನ ಈ ಕಾಲದಲ್ಲಿ ಈ ಸಮಯದಲ್ಲಿ ನೆನಪಿಸ್ಕೋಬೇಕು ಬರಬೇಕು ಅನ್ನೋಂಥದ್ದು? ಇನಿಷಿಯಲಿ ನಾವು ಮ್ಯೂಸಿಕ್ ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಹುಬ್ಬಳ್ಳಿಯಿಂದ. ಸೊ ಆ ಟೈಮಲ್ಲಿ ನಮ್ಮ ಅನಿರುದ್ಧ್ ಶಾಸ್ತ್ರಿ ಅವರು ಲೈಕ್ ಈ ಪ್ರಿವಿಯಸ್ಲಿ ಕೊಲಾಬ್ರೇಟೆಡ್ ವಿತ್ ದಿಸ್. ಓಕೆ. ಸೊ ಅವ್ರ ಹತ್ರ ಒಂದು ಸಾಂಗ್ ಇತ್ತು, ಈ ಕೃಷ್ಣ ಟ್ರ್ಯಾಕ್. ಸೊ ಬರೀ ಅವರೇ ಬರೆದು ಮ್ಯೂಸಿಕ್ ಡೈರೆಕ್ಟ್ ಮಾಡಿರುವಂಥದ್ದು. ಸೊ ಇನಿಷಿಯಲ್ ಅವ್ರು ಬರ್ದಾಗ್ಲೂ ಇದೇ ಐಡಿಯಾ ಇದ್ದಿದ್ದು ಅವ್ರಿಗೆ. ಲಾಸ್ಟ್ ಕಾಲ್ ಎಲ್ಲ ಒಂದು ಡಿಮಾಲಿಷ್ ಆಗೋ ಟೈಮಲ್ಲಿ ನಮ್ದು ಲಾಸ್ಟ್ ಕಾಲ್ ಯಾವಾಗಲೂ ಆ ಕೃಷ್ಣಂಗಿರುತ್ತೆ. ಸೊ ಆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಅವ್ರು ಬರ್ದಿರುವಂಥ ಸಾಂಗ್ ಇದು. ಸೊ ಆಮೇಲೆ ಅದೇ ಅವ್ರು ನಮಗೆ ಅದನ್ನ ಪಿಚ್ ಮಾಡಿದ್ರು. ಸಾಂಗ್ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಮಗೂ ಅದೇ ಲೈಕ್ ಇದನ್ನ ಒಂದು ಲಿಮಿಟೆಡ್ ಪೀರಿಯಡ್ ರಿಲೀಸ್ ಮಾಡಬೇಕು, ಬಿಕಾಸ್ ನಮಗೂ ಸ್ವಲ್ಪ ಲೇಟಾಗಿ ಸಿಕ್ಕಿರೋದ್ರಿಂದ ಈ ಡಿಸ್ಕಷನ್ ಸ್ವಲ್ಪ ಲೇಟಾಗಿ ಆಗೋಯ್ತು. ಸೊ ಆ ಟೈಮಲ್ಲಿ ಲೈಕ್ ಇವನ್ ದ ಸಿಂಗರ್ ವಾಸ್ ವಿಜಯ್ ಪ್ರಕಾಶ್ ಸರ್. ಲೈಕ್ ನಮ್ಗೆ ಆಡಿಯೋ ಕೇಳ್ಬಿಟ್ಟು ಇದನ್ನ ನಾರ್ಮಲ್ ಆಗಿ ಮಾಡೋದು ಬೇಡ, ಸೊ ವಿಲ್ ಮೇಕ್ ಇಟ್ ಲೈಕ್ ಸಮಥಿಂಗ್ ಲಾರ್ಜರ್ ದೆನ್ ಲೈಫ್, ಆ ಥರ ಒಂದು ನಮ್ಮ ಹತ್ರ ಅದೇ ಥಾಟ್ ಇತ್ತು. ಸೊ ಅದೇ ಇನಿಷಿಯಲಿ ಕಾನ್ಸೆಪ್ಟ್ಸ್ ಎಲ್ಲ ವರ್ಕೌಟ್ ಮಾಡ್ತಾ ಇದ್ವಿ. ನಮ್ಮದು ಡೈರೆಕ್ಟರ್ ಮೇಘರಾಜ್ ಅಂತ ಒಬ್ರು ಇದ್ರು. ಸೊ ಹಂಗೆ ವರ್ಕೌಟ್ ಮಾಡ್ತಾ 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 ದ ಓವರ್ ಆಲ್ ಐಡಿಯಾ ಹೆಂಗಿದ್ದಿದೆ ಅಂದರೆ ಅದೇ ಲಾಸ್ಟ್ ಕಾಲ್ ಅಂತ ಹೇಳಿದ್ನಲ್ಲ ಆಗಲಿ. ಸೊ ಅದಕ್ಕೆ ಆಪ್ಟ್ ಆಗಿರುವಂಥ ಸ್ಟೋರಿ ಏನಾದರೂ ನಮ್ಮದು ಹಿಸ್ಟರಿನಲ್ಲಿ ಏನಾದ್ರು ಇದೆಯಾ ಅಂತ ನಾವು ಥಿಂಕ್ ಮಾಡ್ತಾ ಇದ್ವಿ. ಸೊ ಆ ಟೈಮಲ್ಲಿ ನಮಗೆ ಬಂದಿದ್ದು ಕಾಳಿಂಗ ಮರ್ದನ ಎಪಿಸೋಡ್. ಸೊ ಬೇಸಿಕಲಿ ಕಾಳಿಂಗ ಮರ್ದನ ಎಪಿಸೋಡು ಅದೇ ನರ್ಮದಾ ನದಿಗೆ ಏನು ಕಲುಷಿತ ಆಗಿರುತ್ತೆ. ಸೊ ಆ ಟೈಮಲ್ಲಿ ಆ ಕಾಳಿಂಗನ ಕೃಷ್ಣ ಬಂದು ಡೆಮಾಲಿಷ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಓವರ್ ಆಲ್ ಐಡಿಯಾ. ಸೊ ಇದನ್ನ ಹೆಂಗ್ ಬಿಲ್ಡ್ ಮಾಡ್ಬೋದು ಅಂತ, ಲೈಕ್ ದಟ್ ಇಸ್ ಅ ರೆಗ್ಯುಲರ್ ಸ್ಟೋರಿ, ಎಲ್ರಿಗೂ ಗೊತ್ತಿರೋವಂಥದ್ದು. ಸೊ ಇದನ್ನ ಹೆಂಗ್ ಡೆವಲಪ್ ಮಾಡೋದು ಅಂತ ನಾವು ಜಸ್ಟ್ ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇರ್ಬೇಕಾದ್ರೆ, ವಾಟ್ ಇಫ್ ಆ ಎಪಿಸೋಡ್ ಒಂದು ಫ್ಯೂಚರಿಸ್ಟಿಕ್ ಟೈಮಲ್ಲಿ ಆದ್ರೆ ಹೆಂಗಿರುತ್ತೆ. ಸೊ ಅದನ್ನ ನಾವು ಐಡಿಯಾ ಮಾಡಿದ್ವಿ. ಸೊ ಆ ಟೈಮಲ್ಲಿ ಅದೇ ಕೃಷ್ಣ ದೇವ್ರನ್ನ ಯಾವ ಥರ ತೋರಿಸ್ಬೋದು, ಕಾಳಿಂಗನ ಯಾವ ಥರ ಪೋರ್ಟ್ರೇ ಮಾಡ್ಬೋದು ಫಾರ್ ದ ಕರೆಂಟ್ ಸಿನಾರಿಯೋ ಇಲ್ಲ ಫ್ಯೂಚರ್ ಸಿನಾರಿಯೋ ಹೆಂಗಿರ್ಬೋದು ಅಂತ. ಸೊ ಆ ಟೈಮಲ್ಲಿ ಓಕೆ ಅದೊಂದು ಮೆಷಿನರೀಸ್ ಆಗಿದ್ದಾಗ, ಸೊ ರೋಬೋಟಿಕ್ ಜೀವನ ನಡಿಬೋದು ಇನ್ನು ಮುಂದೆ ಅಂತ ಥಿಂಕ್ ಮಾಡಿದಾಗ, ಸೊ ಒಂದು ಅದೇ ಅವರು ಕಿಶೋರ್ ಆಗ್ಲೇ ಹೇಳ್ದಂಗೆ ಕೃಷ್ಣ ವಿಲ್ ಬಿ ವಿದಿನ್ ಅಸ್, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಸರೌಂಡಿಂಗ್ ಅಲ್ಲೇ ಇರ್ತಾರೆ. ಸೊ ವಾಟ್ ಇಫ್ ಆ ಕ್ಯಾರೆಕ್ಟರ್ನ ಆ ಕರೆಂಟ್ ವರ್ಲ್ಡ್ ಅಲ್ಲಿ ಪ್ಲೇಸ್ ಮಾಡಿ ಆ ಒಂದು ದೊಡ್ಡ ಕಾನ್ಸಿಕ್ವೆನ್ಸಸ್ ಕೃಷ್ಣ ಮುಖಾಂತರ ಡೆಮಾಲಿಷ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ಅದನ್ನ ನಾವು ಪಿಚ್ ಮಾಡಿದ್ವಿ ಐಡಿಯಾನ ಆಸ್ತ್ರ ಅವ್ರಿಗೆ. ಸೊ ದೇ ಕೇಮ್ ಅಪ್ ವಿತ್ ಸಮ್ ಕೃಷ್ಣನ ಈ ತರ ತೋರಿಸ್ಬೋದು ಅಂತೆಲ್ಲ ಇಮೇಜಸ್ ಎಲ್ಲ ಜನರೇಟ್ ಮಾಡಿ ತೋರಿಸಿದ್ರು. ಸೊ ಹಾಗೆ ನಮಗೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ವಿ ವರ್ಕ್ಡ್ ಆನ್ ದಟ್. ಸೊ ಹಾಗೆ ಇದು ಸೂಪರ್. ಸೊ ಮೊದಲು ಅನ್ಕೊಂಡಿರ್ಲಿಲ್ಲ ಏನಲ್ಲೇ ಮಾಡ್ಬೇಕು ಅಂತ, ಬಟ್ ಏನ್ ಊಹೆ ಮಾಡಿರೋ ಅದಕ್ಕಿಂತ ಡಬಲ್ ಕೊಟ್ಟಿದೆ ಅಂತ ಅನ್ಸುತ್ತೆ. ನಮಗೂ ಅದೇ ತರ ಇದ್ದಿದ್ದು, ನಾಟ್ ಲೈಕ್ ರೆಗ್ಯುಲರ್ ತರ ಮಾಡೋದು ಬೇಡ. ವಿ ಕಾಂಟ್ ಸಿ ಇಫ್ ಯು ಆರ್ ಶೂಟಿಂಗ್ ಅ ಕೃಷ್ಣ, ಅದಕ್ಕೆ ತುಂಬಾ ಪ್ರಿಪರೇಷನ್ಸ್ ಬೇಕಾಗುತ್ತೆ. ಸೊ ಕೃಷ್ಣ ದೇವ್ರನ್ನ ನಾವು ಆ ತರ ತೋರಿಸ್ಬೇಕಂದ್ರೆ ಜನ ಕೂಡ ಅಕ್ಸೆಪ್ಟ್ ಮಾಡ್ಬೇಕಲ್ವಾ. ಸೊ ನಮ್ಮ ಹತ್ರ ಲಿಬರ್ಟಿ ಎಲ್ಲ ಅಷ್ಟೊಂದು ಇರಲ್ಲ. ಸೊ ಬಟ್ ಈ ತರ ಟೆಕ್ನಾಲಜಿನಲ್ಲಿ ತುಂಬಾ ಲಿಬರ್ಟಿ ಇರುತ್ತೆ. ಜನ ಯಾವ ತರ ಈಗ ನೋಡ್ತಾ ಇದಾರೆ, ಅವ್ರನ್ನ ಯಾವ ತರ ತೋರಿಸ್ಬೋದು, ಜನಕ್ಕೆ ಯಾವ ಭಕ್ತರಿಗೆಲ್ಲ ಯಾವ ತರ ಇಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಬರೆದು ಬಿಟ್ಟು, ಯಾರಿಗೂ ಸೆಂಟಿಮೆಂಟ್ಗೆಲ್ಲ ಹರ್ಟ್ ಆಗದೆ ಇರೋ ತರ ಬರೆದು ಬಿಟ್ಟು, ಸೊ ದೆನ್ ವಿ ಇವನ್ ಈಚ್ ಅವ್ರದ್ದು ಕಿವಿದು ಇದಿರ್ಬೋದು, ಇಲ್ಲ ಮುಖ ಭಾವ ಹೇಗಿರುತ್ತೆ, ಇವನ ನಾಮ, ಇವನ್ ಅವ್ರ ಕಾಸ್ಟ್ಯೂಮ್, ಇಟ್ ಶುಡ್ ನಾಟ್ ಬಿ ಅನ್ರಿಯಲ್ ಅಲ್ವಾ. ಸೊ ಅದನ್ನೆಲ್ಲ ಮ್ಯಾಚ್ ಮಾಡಿಕೊಂಡು ವರ್ಕೌಟ್ ಮಾಡಿಕೊಂಡು ವಿ ಟುಕ್ ಅರೌಂಡ್ ಸೋ ಮೆನಿ ಟೈಮ್ಸ್ ಫಾರ್ ದ ಪ್ರಿಪರೇಷನ್ಗೆ, ಆ ಇಮೇಜ್ ಜನರೇಷನ್ಗೆ, ಕ್ಯಾರೆಕ್ಟರ್ ಜನರೇಷನ್ಗೆ ತುಂಬ ಟೈಮ್ ತಗೊಂಡ್ವಿ. ವಿಡಿಯೋ ಜನರೇಷನ್ ಬೇಗ ಆಗೋಯ್ತು. ಸೊ ಹುಬ್ಬಳ್ಳಿಯಿಂದ ಬಂದಂತ ಮೊದಲ ರೆಸ್ಪಾನ್ಸ್ ಐಡಿಯಾ ಕೇಳಿ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ, ಈಗ ಪರಿಸರ ಹಾಳಾಗ್ತಿದೆ, ಎನ್ವಿರಾನ್ಮೆಂಟ್ ನೆಕ್ಸ್ಟ್ ಹಾಳು ಮಾಡ್ಬಿಟ್ಟಿದ್ರೆ ಅಲ್ರಿ ಜನ. ಸೊ ಅಂತ ಸಂದರ್ಭದಲ್ಲಿ ಕೃಷ್ಣ ಬಂದಾಗ ಅದು ಬೇರೆ ಪರಿಸರ ಚೇಂಜ್ ಆಗೋದಿಲ್ಲ, ತುಂಬಾ ಅದ್ಭುತ ಬಂದಿರುವಂತದ್ದು. ಏನಂತ ಹೇಳೋ ಚೆಲುವೇಗೌಡರಾಗ್ಲಿ ಅಂತ ಎಲ್ರಿಗೂ ಇಂಪ್ರೆಸಿವ್ ಅನ್ನಿಸ್ತು ಐಡಿಯಾ. ಬಿಕಾಸ್ ವಿ ಆಲ್ವೇಸ್ ಡೂ ಸಮಥಿಂಗ್ ಎಕ್ಸ್ಟ್ರಾ. ಏನೇ ಇದ್ರು ಸ್ವಲ್ಪ ನ್ಯೂ ಥಿಂಗ್ನ ಎಲಾಬ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಸೊ ಅದಕ್ಕೆ ಆ ಟೈಮಲ್ಲಿ ಈ ಕಾನ್ಸೆಪ್ಟ್ ತುಂಬ ರೆಗ್ಯುಲರ್ ಇಲ್ಲ, ಇದು ತುಂಬ ಯುನೀಕ್ ಆಗಿದೆ, ನ್ಯೂ ಏಜ್ ಥರ ಇದೆ. ಸೊ ಇದು ಜನಗಳಿಗೆ ಇವಾಗ ಕರೆಂಟ್ ಸಿನಾರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ಅವ್ರಿಗೂ ಅನ್ನಿಸ್ತು. ಸೊ ದೆನ್ ವಿ ಶೋಡ್ ಈಚ್ ಪ್ರಾಸೆಸ್, ಎಲ್ಲ ಪ್ರಾಸೆಸ್ಸಲ್ಲೂ ನಾವು ತೋರಿಸ್ತಾ ಇದ್ವಿ. ದೇ ಆರ್ ವೆರಿ ಇಂಪ್ರೆಸಿವ್, ಲೈಕ್ ಚೆನ್ನಾಗಿದೆ ಇದನ್ನ ಮಾಡೋಣ ಅಂತ. ಸೊ ಹಂಗದು ಗ್ರೋತ್ ಆಗ್ತಾ ಬಂತು. ಸೊ ಮುಂದಿನ ದಿನಗಳ ಬ್ಯಾಕ್ ಟು ಬ್ಯಾಕ್ ಈ ಥರದ ಒಂದಷ್ಟು ಪ್ರಯತ್ನಗಳಾಗ ಇನ್ನು ಪ್ರಯತ್ನಗಳು ಲೈನಪ್ಪಲ್ಲಿ ಇದೆ. ಬಟ್ ನೋಡೋಣ ಯಾವ ಥರ ಮಾಡ್ಬೋದು, ಇನ್ನು ಯಾವ ಟೆಕ್ನಾಲಜಿನ ನಾವು ಇನ್ಕಾರ್ಪೊರೇಟ್ ಮಾಡ್ಬೋದು, ಇಲ್ಲ ಯಾವ ಥರ ಮಾಡ್ಬೋದು ಅಂತ. ಸೊ ಆಸ್ಟ್ರಾ ಟೀಮ್ ಸಾತ್ ಈ ಸಾಂಗ್ ಅದು ದೇ ಆರ್ ದ ಮೈನ್ ಪಿಲ್ಲರ್ಸ್ ಫಾರ್ ದಿಸ್ ಸಾಂಗ್. ಬಿಕಾಸ್ ಅವ್ರಿಲ್ಲದೆ ಇದ್ರೆ ಇದು ಆಗ್ತಾನೆ ಇರಲಿಲ್ಲ. ನಾವು ಇದಕ್ಕಿಂತ ಮುಂಚೆನೂ ಸಣ್ಣ ಪುಟ್ಟದೆಲ್ಲ ಕೊಲಾಬ್ ಆಗ್ತಾ ಇದ್ವಿ, ಸಣ್ಣ ಪುಟ್ಟ ಡಿಸ್ಕಷನ್ಸ್ ಅದೆಲ್ಲ ನಡೀತಾ ಇರ್ತಿತ್ತು. ನಾವು ಅನ್ಕೊತಾ ಇದ್ವಿ ಈ ಥರದ್ದು ಏನಾದ್ರು ಮಾಡಬೇಕು, ನ್ಯೂ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು. ಸೊ ದಿಸ್ ವಾಸ್ ಅ ರೈಟ್ ಟೈಮ್. ಸೊ ಇವರೆಲ್ಲ ಪರಿಚಯ ಇರೋದ್ರಿಂದ ನಮ್ಮದೇ ಒಂದು ಸಿಸ್ಟರ್ ಕಂಪ್ನಿ ಆಗಿರೋದ್ರಿಂದ ಸೊ ಇಟ್ ವೆಂಟ್ ಲೈಕ್ ದಟ್. ಸರ್ ಆಸ್ಟ್ರಾ ಟೀಮ್ ಮುಂದಿನ ಪ್ರಯತ್ನಗಳು ಅಥವಾ ಸಿನಿಮಾಗಳು ಯಾವುದಿದೆ ಏನಾದರೂ ಪ್ಲ್ಯಾನ್ಸ್? ಆಕ್ಚುಲಿ ಸಿನಿಮಾಗಳು ತುಂಬಾ ಇದೆ. ಐ ಮೀನ್ ಲೈನಪ್ಪಲ್ಲಿ ಇವನ್ ಬಾಲಿವುಡ್ ಕ್ಲೈಂಟ್ಸ್ ಇದ್ದಾರೆ. ಸೊ ಆದ್ರೆ ಯಾವುದು ಏನ್ ಪ್ರಾಜೆಕ್ಟ್ ಏನು ಸೈನ್ ಮಾಡಿರ್ತಾರೆ. ಬಟ್ ಯಾ ತುಂಬಾ ಪ್ಲಾನ್ಸ್ ಇದೆ. ಜಸ್ಟ್ ಸ್ಟಾರ್ಟೆಡ್, ಬಟ್ ಯು ನೋ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫ್ಯಾಂಟಾಸ್ಟಿಕ್ ವರ್ಕ್. ಅಂಡ್ ಅಗೇನ್ ಲೈಕ್ ಐ ಸೆಡ್, ಇಟ್ಸ್ ಅ ನ್ಯೂ ಏಜ್ ಸ್ಟುಡಿಯೋ. ವಿ ಅಡಾಪ್ಟ್ ಟು ದ ಲೇಟೆಸ್ಟ್ ಟೆಕ್ನಾಲಜಿ. ಟ್ರೆಡಿಷನಲ್ VFX ಆನಿಮೇಷನ್ ಅದು ಇದೆ. ವಿ ಟೇಕ್ ಎರಡನ್ನು ಒಟ್ಟಿಗೆ ತಗೊಂಡೋಗಿ ಲೆಟ್ಸ್ ಸಿ ವೇರ್ ವಿ ಹೆಡ್. ಸರ್ ಈ ಸಾಂಗ್ಗೆ ಪರ್ಟಿಕ್ಯುಲರ್ ಆಗಿ ಬಂದಂತ ದಿ ಬೆಸ್ಟ್ ರೆಸ್ಪಾನ್ಸ್ ಯಾರ ಕಡೆಯಿಂದ ಏನಂತ ಬಂತು ಅಂತ? ಯಾಕಂದ್ರೆ ಹೊಂಬಳೆಯಿಂದ ಬರ್ತಾ ಇದ್ರೆ ತುಂಬಾ ಜನ ಕಾಯ್ತಾ ಇರ್ತಾರೆ ಪ್ರಯೋಗಗಳಿಗೆ. ಐ ಮೀನ್ ಆಬ್ವಿಯಸ್ಲಿ ಕಾನ್ಸೆಪ್ಟ್ ಅಲ್ಲಿಂದ ಬಂದು ದೇ ಆಲ್ ಲೈಕ್ ಇಟ್. ಅದು ತುಂಬಾನೇ ಖುಷಿ ಕೊಡ್ತು. ಸ್ಪೆಷಲಿ ಯಾರು ಟೀಮ್ ಅಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಅವರು ತುಂಬಾ ಸೆಲೆಬ್ರೇಟ್ ಮಾಡಿದ್ರು. ಆ ವರ್ಕ್ ಮಾಡ್ಬೇಕಾದ್ರೆ ದೇ ವರ್ ಸೋ ಇಂಟು ಅಬೌಟ್ ಈ ತರ. ಐ ಮೀನ್ ಎವ್ರಿ ವಿಜುವಲ್ಸ್ ಇಟ್ ವಾಸ್ ಕಮಿಂಗ್ ಔಟ್, ಪೀಪಲ್ ಆರ್ ಗೆಟಿಂಗ್ ಎಕ್ಸೈಟೆಡ್ ಅಂಡ್ ಟು ಸಿ ದಟ್ ಸ್ಪಾರ್ಕ್ ವಿತ್ ಎವ್ರಿ ಒನ್ ಅಲ್ಲೋ ಸ್ಟುಡಿಯೋದಲ್ಲಿ. ಅದೊಂದು ಎನರ್ಜಿನೇ ಬೇರೆ. ಪ್ಲಸ್ ಇವರು ಸುನೀತ್, ಮೇಘ, ಯುನೋ ದೇ ಹ್ಯಾಡ್ ಅ ವಿಷನ್ ಅಂಡ್ ನಮಗೆ ಆ ವಿಷನ್ಗೆ ಅಲೈನ್ ಆಗಬೇಕಾಯ್ತು. ಸೊ ದೇ ವೇರ್ ಆಲ್ಸೋ ಸೂಪರ್ ಹ್ಯಾಪಿ. ಸೊ ಐ ಥಿಂಕ್ ಓವರ್ ಆಲ್ our friends, our colleagues, the industry, our family, my kid is watching the same loop like so it is something like that. So ತುಂಬಾ ಚೆನ್ನಾಗಿತ್ತು ಫೀಡ್ಬ್ಯಾಕ್ ಓವರ್ ಆಲ್. ಈಗ ದೇವರ ಸಾಂಗ್ಗಳು ಅಂತಂದ್ರೆ VP ಸರ್ ನೆನಪಾಗ್ತಾರೆ. ಯಾಕಂದ್ರೆ ನಾನ್ ಕಡೋಲ್ ಸಿನಿಮಾದಲ್ಲಿ ಶಿವನ ಸಾಂಗ್ ಏನಿದೆ ಈಗ ದೇಶದ ಜನತೆ ಇನ್ನೂ ಮರ್ತಿಲ್ಲ, ಆ ಥರದೊಂದು ವೈಪ್ ಕೊಟ್ಟರು. ಸೊ ಪರ್ಟಿಕ್ಯುಲರ್ ಆಗಿ VP ಸರ್ ಸಾಂಗ್ ಕೇಳಿದಾಗ ಏನಂತ ಹೇಳಿದ್ರು, ಮತ್ತೆ ಅವರ ಔಟ್ಪುಟ್ ಕೇಳಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಅಂದ್ರೆ ನನ್ಗೆ ಅದು ಅನಿರುದ್ಧ ಶಾಸ್ತ್ರಿ ಅವ್ರದ್ದು ಕಾಲ್ ಅದು, ಲೈಕ್ ಅವ್ರಿಗೆ ಅದನ್ನ ಅವ್ರ ಹತ್ರನೇ ಹಾಡಿಸ್ಬೇಕಿದ್ದಿತ್ತು. ಸೊ ಆಮೇಲೆ ಅವ್ರ ಮಾತ್ರಕ್ಕೆ ಜೀವ ತುಂಬೋ ತರ, ಬಿಕಾಸ್ ಗೊತ್ತಲ್ಲ ಡಿವೋಷನಲ್ ಸಾಂಗ್ಸ್ ಯಾವ ತರ ಇರತ್ತೆ. ಸೊ ಅದು ತುಂಬಾ ಆಪ್ಟ್ ಆಗಿ ಬಂತು. ಸೊ ನಮ್ ರೆಕಾರ್ಡಿಂಗ್ ಫಸ್ಟ್ ನಮ್ ಮಾಸ್ಟರಿಂಗ್ ಆಗದೆ ಇರೋದು ಒಂದು ವರ್ಷ ನಮ್ಗೆ ಕಳ್ಸಿದ್ರು ಅವ್ರು. ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ, ಏನ್ ನಡೀತಿದೆ ಕೆಲ್ಸಿ ಅಂತ ಅವ್ರನ್ನ ಕಳ್ಸಿದ್ರು. ಲೈಕ್ ಇದು ಕ್ರೇಜಿ ಇದೆ, ಇವಾಗಲೇ ಹೆಂಗ್ ಕೇಳಿಸಿ ಮಾಸ್ಟರಿಂಗ್ ಆದ್ಮೇಲೆ ಯಾವ ತರ ಕೇಳಿಸ್ಬೋದು ಅಂತ ನಾವು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಗೆಲ್ಲ. ವಿಜಯ್ ಪ್ರೊಡ್ಯೂಸರ್ ಲೈಕ್ ವಿ ಯೂಸ್ ಟು ಹ್ಯಾವ್ ಅ ಮ್ಯೂಚುವಲ್ ಕೊಲಾಬರೇಷನ್ಸ್ ಅಲ್ಲ ಇನ್ ಎವ್ರಿ ಪಿಕ್ಚರ್. ಅದೇ ತರ ಹೊಂಬಳೆ ಬಗ್ಗೆ ಹೇಳೋದಾದ್ರೆ ಸರ್, ಅವರ ಯೋಚನೆಗಳು ಅಂದ್ರೆ ನಾವು ಇನ್ನೂ ಇಲ್ಲಿ ಯೋಚನೆ ಮಾಡ್ತಿರೋರು ಆಗಲೇ ಯೂನಿವರ್ಸಲ್ ರೇಂಜ್ಗೆ ಇರುತ್ತೆ ಅವ್ರ ಯೋಚನೆಗಳೆಲ್ಲ. ಕನ್ನಡ ಇಂಡಸ್ಟ್ರಿನ ಆ ಮಟ್ಟಕ್ಕೆ ತಗೊಂಡೋಗಿ ನಿಲ್ಸಿದ್ದಾರೆ. ಸೊ ಅವರ ಸಾಥ್ ಐ ಥಿಂಕ್ ಅಗೇನ್ ಹೊಂಬಳೆ ಬೀಯಿಂಗ್ ಇಸ್ ವಿ ಆರ್ ಪವರ್ಡ್ ಬೈ ಹೊಂಬಳೆ. ಸೊ obviously ತುಂಬಾ ಫ್ಯೂಚರಿಸ್ಟಿಕ್, ವೆರಿ ಫಾರ್ವರ್ಡ್ ಲುಕಿಂಗ್ ವಿಷನ್ ಇದೆ. ಸೊ yeah, I mean it's a fantastic collaboration with Astra. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ. ಇದೇ ಥರ ಸಾಂಗ್ಸ್ಗಳು ಬರ್ತಾ ಇರಲಿ ಮತ್ತೆ. ಥ್ಯಾಂಕ್ ಯು ಸರ್. ಎಸ್ ನೋಡಿರಲ್ಲ, ಇದಿಷ್ಟು ಆಸ್ಟ್ರಾ ಟೀಮ್ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.